ಕಥೆ ಗೋಪಾಳನ ಸ್ಮಾರ್ಟ್ಫೋನ್ ಕತೆ. ಒಮ್ಮೆ ಒಂದು ಹಳ್ಳಿಯಲ್ಲಿ ಗೋಪಾಳ ಎಂಬ ಹಾಸ್ಯಪ್ರಿಯ ಯುವಕನಿದ್ದ. ಅವನು ಎಲ್ಲರನ್ನೂ ನಗಿಸುತ್ತಿದ್ದ. ಒಂದು ದಿನ ಅವನು ಹೊಸ ಸ್ಮಾರ್ಟ್ಫೋನ್ ಖರೀದಿಸಿದ. ಮೊದಲು ಅದನ್ನು ಹೇಗೆ ಬಳಸಬೇಕೆಂದು ಅವನಿಗೆ ಗೊತ್ತಿರಲಿಲ್ಲ. ಅವನು ಫೋನ್ ಹಿಡಿದು ಕೂಗಿದ, ಹೇ ಫೋನ್, ಚಹಾ ತಂದುಕೊಡು. ಹತ್ತಿರದಲ್ಲಿದ್ದ ಅವನ ಅಮ್ಮ ನಕ್ಕು ಹೇಳಿದಳು, ಅದು ಮನುಷ್ಯ ಅಲ್ಲ ಮಗ, ಯಂತ್ರ. ಮತ್ತೊಂದು ದಿನ ಅವನು ಗೂಗಲ್ಗೆ ಕೇಳಿದ, ಗೂಗಲ್, ನನ್ನ ಹಸು ಎಲ್ಲಿದೆ? ಫೋನ್ ಉತ್ತರ ಕೊಟ್ಟಿಲ್ಲ. ಗೋಪಾಳ ಕೋಪಗೊಂಡು ಫೋನ್ ಮೇಲೆ ಕೂಗಿದ, ನೀನು ಗೂಗಲ್ ಅಂದ್ರೆ ನನ್ನ ಹಸುವಿನ ಬಗ್ಗೆ ಗೊತ್ತಿಲ್ಲವೇ? ಹಳ್ಳಿಯವರು ನಕ್ಕು ಕುಳಿತರು. ಮೂರನೇ ದಿನ ಅವನು ಸೆಲ್ಫಿ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಆದರೆ ಫ್ರಂಟ್ ಕ್ಯಾಮೆರಾ ಬದಲು ಫ್ಲಾಶ್ ಹೊತ್ತಿದ. ಕಣ್ಣು ಮುಚ್ಚಿಕೊಂಡು, ಅಯ್ಯಯ್ಯೋ, ನನ್ನ ಕಣ್ಣು ಹೋಯ್ತು ಎಂದು ಕೂಗಿದ. ಕೊನೆಯಲ್ಲಿ ಗೋಪಾಳ ಹೇಳಿದ, ಈ ಸ್ಮಾರ್ಟ್ಫೋನ್ಗಿಂತ ನನ್ನ ಹಳೆಯ ಕಪ್ಪು ಟಿಪ್ಪು ಫೋನ್ ಉತ್ತಮ. ಎಲ್ಲರೂ ಹೊಟ್ಟೆ ಹಿಡಿದು ನಕ್ಕರು. ನೈತಿಕ ತಂತ್ರಜ್ಞಾನ ಸ್ಮಾರ್ಟ್ ಆಗಬಹುದು, ಆದರೆ ಅದರ ಹಿಂದೆ ಇರುವ ಮನಸ್ಸು ಚುರುಕಾಗಿರಬೇಕು.